ಬೆಳಿಗ್ಗೆ ಎದ್ದು ನಮ್ಮ ದೇವ್ರಿಗೆ ಕೈ ಮುಗ್ದು ನನ್ನ ಫ್ರೆಂಡ್ ಪಿಕಪ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟಬೇಕು. ದೇವರಿಗೆ ಮೆರವಣಿಗೆ ಮಾಡ್ತಿದ್ರು. ಬಸ್ಸಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ನನ್ನ ಫ್ರೆಂಡ್ ನಂಗೆ ಪ್ರ್ಯಾಂಕ್ ಮಾಡಕ್ಕೆ ಟ್ರೈ ಮಾಡ್ದ. ನಾನು ಅವಾಗ ಅವ್ನಿಗೆ ಹೇಳ್ದೆ, ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡ್ಬಿಟ್ಟಿದ್ದೀನಿ ಕಣೋ ನಾನು ಇದೆಲ್ಲ ಅಂತ. ಬಸ್ಸಿಂದ ನಮ್ಮ ಕಾಲೇಜು 1.5 ಕಿಲೋಮೀಟ್ರ್ ಐತೆ. ಅಲ್ಲಿ ತನಕ ಯಾರು ನಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾನು ಡ್ರಾಪ್ ಹಾಕ್ಸ್ಕೊಂಡು ಹೋಗ್ತೀನಿ. ಆಮೇಲೆ ಕ್ಲಾಸಿಗೆ ಬಂದೆ, ಇದೇ ನಮ್ಮ ಕ್ಲಾಸು. ಆಮೇಲೆ ಕ್ಲಾಸ್ ಮುಗೀತು, ಲಂಚ್ಗೆ ಹೋಗೋಣ ಅಂದ್ಬಿಟ್ಟು ಲಂಚ್ಗೆ ಹೊರಟೆ. ಆಮೇಲೆ ಇಲ್ಲ ಕೂತ್ಕೊಂಡು ಊಟ ತಿಂತಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಕ್ಲಾಸಿಗೆ ಹೊರಟ್ವಿ. ಕ್ಲಾಸಲ್ಲಿ ನಮ್ಮ ಫ್ರೆಂಡಿಗೆ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಡ್ರಾಯಿಂಗ್ ಬಿಡಿಸ್ತಿದ್ದ. ಕಾಲೇಜ್ ಮುಗೀತು, ನಾನು ಡೈರೆಕ್ಟಾಗಿ ಮನೆಗೆ ಬಂದೆ. ನಮ್ಮ ಮಮ್ಮಿ ಮತ್ತು ನಮ್ಮ ಅಜ್ಜಿ ಮಾತಾಡ್ತಿದ್ರು. ಅವಾಗ ನಮ್ಮ ಅಜ್ಜಿ ಒಂದು ಡೈಲಾಗ್ ಎಲ್ಲರೂ ಕೇಳಿಸ್ಕೊಳ್ತು. ದೊಡ್ಡವ್ರ ಮಾತಿಗೆ ಬೆಲೆ ಕೊಡಬೇಕು ಅಂದ್ಬಿಟ್ಟು ಸರಿ ಆಯಿತು ಹೋಗೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ರೆಡಿ ಆದೆ. ಆಮೇಲೆ ನನ್ನ ಫ್ರೆಂಡು ಫೋನ್ ಮಾಡಿ ಹೇಳ್ದೆ, ಬಾ ಈ ಥರ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆಮೇಲೆ ನನ್ನ ಫ್ರೆಂಡ್ ಮನೆ ಹತ್ರ ಗಾಡಿ ಹಾಕಿ ಇವನ ಗಾಡೀಲಿ ಹೋದೆ. ಏನೇ ಹೇಳಿ ಈ ಸತಿ ನೆನ್ಮಂಗ್ಲದಲ್ಲಿ ಮಾತ್ರ ಜೋರಾಗಿ ಮಾಡಿದ್ದು ಹನುಮಾನ್ ಜಯಂತಿ. ಆಮೇಲೆ ಇನ್ನೊಬ್ಬನ ಫ್ರೆಂಡ್ನ ಪಿಕಪ್ ಮಾಡಿಕೊಂಡು ಇನ್ನೊಬ್ಬನ ಫ್ರೆಂಡ್ ಮನೆ ಹತ್ರ ಗಾಡಿ ಹಾಕಿ ಆಮೇಲೆ ಅಲ್ಲಿ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಹೋಗೋಕ್ಕಲ್ಲ ಅಂದ್ಬಿಟ್ಟು ನಡ್ಕೊಂಡು ಹೋದ್ವಿ. ಇಲ್ಲೂ ಅಷ್ಟೇ ಅಲ್ಲಿಂದ ನಾವು ಪನ್ನೀರ್ ರೋಲ್ ತಿನ್ನೋದು ಅಂದ್ಬಿಟ್ಟು ಪನ್ನೀರ್ ರೋಲ್ ತಿನ್ನೋಕೆ ಬಂದ್ವಿ. ಆಮೇಲೆ ನನ್ನ ಡ್ರಾಪ್ ಹಾಕ್ಬಿಟ್ಟು ಹೋದರು. ಅಷ್ಟೇ ಗೈಸ್, ಬಾಯ್.